ಹೆಸರೇಡ? ನನ್ನ ಹೆಸರು ಪಿ ಎನ್ ಸುಭಾಷ್ ಅಂತ. ಓಕೆ. ನಾನು ಕೊರಿಯರ್ ಕೆಲಸ ಮಾಡ್ತೀನಿ ಓಕೆ. ಪ್ರೀಮಿಯರ್ ಲಿಮಿಟೆಡ್ ಅಲ್ಲಿ. ಓಕೆ. ಅದಕ್ಕೆ ನನಗೆ ಒಳ್ಳೆ ಗಾಡಿ ಕೊಟ್ಟಿದ್ದೀರಾ, ಹಾಂ, ಒಂದು ಖುಷಿ ಆಗ್ತಿದೆ. ಓಕೆ. ನಿನಗೆ ಯಾರು ರೆಕಮೆಂಡ್ ಮಾಡಿದ್ದು? ಯಾರು? ರವಿ ಅಂಕಲ್ ಅವರು. ರವಿ ಅವರು? ಹಾಂ ಹಾಂ ಸಿಂಹ ಅಂಕಲ್ ಹಾಂ ಹಾಂ ಅವರು ನಾನು ಜಾಸ್ತಿ ಉಪಯೋಗಿಸ್ಕೊತೀನಿ ಇದು. ಓಕೆ. ನನಗೆ ನೀನು ಎಷ್ಟು ಸಂಪಾದನೆ ಮಾಡ್ತೀಯ ತಿಂಗಳಿಗೆ? ವೀಕ್ಲಿ ಪೇಮೆಂಟ್ ಬರೋದು ನನಗೆ. ವೀಕ್ಲಿ ಪೇಮೆಂಟ್ ಬರುತ್ತೆ? ಹಾಂ. ವೀಕ್ಲಿ ಒಂದು 3,000 ಹಾಂ. 3,500 ದುಡ್ಡು ಕೊಡ್ತೀನಿ. ಓಕೆ ಓಕೆ ಓಕೆ. ಪಾರ್ಸಲ್ ಥರ ಹಾಂ. ತಗೊಂಡು ವರ್ಕ್ ಮಾಡ್ಕೊಂಡ್ರೆ ಈಗ ಈ ಬೇರೆ ಗಾಡಿ ಯಾವ್ದು ಯೂಸ್ ಮಾಡ್ತಿದ್ದೆ ನೀನು? ಅದು ಬಾಡಿಗೆ ತಗೊಂಡು ಯೂಸ್ ಮಾಡ್ತಿದ್ದೆ. ಬಾಡಿಗೆ ತೊಗೊಳ್ತಿದ್ದೆ ಗಾಡಿನ? ಬಾಡಿಗೆ ತಗೊಂಡು ಯೂಸ್ ಮಾಡ್ತಿದ್ದೆ. ಹಾಂ. ಇವಾಗ ನಂದೇ ಆಗಿದೆ ಅಂತ ನನಗೆ ಖುಷಿ ಆಗ್ತಾ ಇದೆ. ಓಕೆ, ಎಸ್, ಒಳ್ಳೆದಾಗಲಿ. ಹಾಂ, ಸ್ಟಾಪ್. ಹಾಂ, ಹೇಳಿ, ಏನು ನಿಮ್ಮ ಹೆಸರು? ಮುರಳೀಕೃಷ್ಣ ಅವರೇ, ಈಗ ಇದು ಪುರಸಭೆಯವ್ರು ಕೊಟ್ಟರಲ್ಲ, ಯಾರು ನಿಮ್ಗೆ ರೆಕಮೆಂಡ್ ಮಾಡಿದ್ದು? ಯಾರು ಕೊಡ್ಸಿದ್ದು? ಯಾರ ಹೆಸರು? ಹೇಳಿ, ಹೆಸರು ಹೇಳಿ. ಮತ್ತೆ ಹಂಗೆ ಹೇಳಿ. ಯಾರು ಇವರೇನಾ? ಓಕೆ. ಹಾಂ, ಈಗ ಅನುಕೂಲ ಆಗುತ್ತಾ ನಿನಗೆ? ಓಡಿಸೋದೆಲ್ಲ ಬರುತ್ತೆ? ಕಲ್ತಿದ್ದೀರಾ? ವೆರಿ ಗುಡ್. ಮಹೇಶ್ ಬಾಬು ಹಾಂ, ನಮಗೆ ವೆಂಕಟೇಶ್ ಅಂಕಲ್ ಅವರು ವಿತರಣೆ ಮಾಡಿದ್ದಾರೆ. ಏನು ವಿತರಣೆ ಮಾಡಿರೋದು? ಏನಿದು? ಸ್ಕೂಟರ್. ಓಕೆ ಓಕೆ. ಹಾಂ, TVS ಸುಜೇಶ್. ಹಾಂ, ಈಗ ಏನು ಮಾಡಿದೆ ಈ TVS ಅಲ್ಲಿ? ಎಲ್ಲೆಲ್ಲಿ ಹೋಗ್ತೀಯಾ? ನಾನು ನಮ್ಮ ಅಂಗಡಿ ಹತ್ರದಿಂದ ಮನೆ ಹತ್ರ ಹಾಂ ಹಿಂಗೆ ಎಲ್ಲನ ಆಫೀಸು ಅದು ಇದು ಹಾಂ ಕೆಲಸ ಹುಡುಕೊಂತೀನಿ. ಹಾಂ, ನಾನು ಓಕೆ. ಏನು ಓದಿದ್ಯಾ ನೀನು? ನಾನು ಸೆಕೆಂಡ್ ಇಯರ್ PUC ಆಗಿದೆಯಾ? ಕಂಪ್ಯೂಟರ್ ಎಲ್ಲ ಕಲ್ತಿದ್ಯಾ? ಹಾಂ, ಕಂಪ್ಯೂಟರ್. ಓಕೆ. ಈಗ ಮನೆಯಲ್ಲಿ ಅಪ್ಪ ಅಮ್ಮ ಏನಾದರೂ ಹೇಳಿದ್ರೆ ತೊಗೊಂಬರ್ತೀಯ ಗಾಡಿಯಲ್ಲಿ? ಹಾಂ, ತಗೊಂಡು. ವೆರಿ ಗುಡ್, ಒಳ್ಳೆಯದಾಗಲಿ. ರೈಟ್. ಪಾವಗಡ ಪಟ್ಟಣದ ಪುರಸಭೆಯ ವತಿಯಿಂದ ವಿವಿಧ ಯೋಜನೆಗಳಲ್ಲಿ ವಿಕಲಚೇತನರಿಗೆ ತ್ರಿಚಕ್ರ ವಾಹನಗಳು ಮತ್ತಿತರ ಸಾಧನ ಸಲಕರಣೆಗಳನ್ನು ವಿತರಿಸಲಾಯಿತು. ಈ ವೇಳೆ ಪಾವಗಡ ಪುರಸಭೆಯ ಮುಖ್ಯಾಧಿಕಾರಿ ಮಾಹಿತಿಯನ್ನು ಹಂಚಿಕೊಂಡಿದ್ದು ಹೀಗೆ. ಯೋಜನೆಯಡಿಯಲ್ಲಿ ಎಲ್ಲ ಅಂಗವಿಕಲರಿಗೆ ತ್ರಿಚಕ್ರ ವಾಹನ, ಟ್ರೈಸೈಕಲ್ಸ್ ಮತ್ತು ಟೈಲರಿಂಗ್ ಮಿಷಿನ್, MR ಕಿಟ್ಟು ಮತ್ತು ಎಲ್ಬೋ ಕ್ರಚಸ್, ಆಮೇಲೆ ಇನ್ನು ಇಯರಿಂಗ್ ಏಡ್ ಅಂತೇಳಿ ಬುದ್ಧಿಮಾಂದ್ಯ ಮಕ್ಕಳು ಕಿವಿ ಕೇಳಿಸಿರೋರಿಗೆ ಮತ್ತು ಆಮೇಲೆ ಬುದ್ಧಿಮಾಂದ್ಯ ಮಕ್ಕಳಿಗೆ MR ಕಿಟ್ಟನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ಇಂದು ನಮ್ಮ ಶಾಸಕರು ನಿರ್ವಹಿಸಲಿದ್ದಾರೆ. ಈ ವೇಳೆ ಶಾಸಕರಾದ HB ವೆಂಕಟೇಶ್ ಕಾರ್ಯಕ್ರಮದಲ್ಲಿ ಮಾತನಾಡಿ, ಅಂಗವಿಕಲರಿಗೆ ವಿತರಿಸಿದ ಸವಲತ್ತುಗಳನ್ನು ಅಂಗವಿಕಲರೇ ಬಳಸಿಕೊಳ್ಳಬೇಕು, ಯಾವುದೇ ರೀತಿಯಾಗಿ ದುರುಪಯೋಗ ಪಡಿಸಿಕೊಳ್ಳಬಾರದು. ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಅಂಗವಿಕಲರಿಗೆ ಸವಲತ್ತುಗಳನ್ನು ನೀಡುತ್ತೇನೆಂದು ಕಾರ್ಯಕ್ರಮದಲ್ಲಿ ತಿಳಿಸಿದ್ದಾರೆ. ನನಗೇನು ಕಷ್ಟ ಅನ್ನೋದು ಗೊತ್ತಾಗಲ್ಲ. ಕೈಯು, ಕಾಲು, ಕಣ್ಣು, ಕಿವಿ ಇದ್ರು ಕಷ್ಟ ನಾವು ಅರ್ಥಕೋಬೇಕು ಅಷ್ಟು ಮುಖ್ಯವಾಗಿ. ಯಾಕಂದರೆ ಪ್ರತಿಯೊಂದಕ್ಕೂ ಕಾಲಿಲ್ಲಂದರೆ ಸಮಸ್ಯೆ ಆಗ್ತದೆ. ಪ್ರತಿದಿನ ಅವರ ಕಷ್ಟಗಳು ಅವ್ರಿಗೆ ಗೊತ್ತಾಗುತ್ತೆ. ಅವ್ರ ಜೀವನ ಹೇಗೆ ನಡೆಸ್ತಾರೆ, ಎಷ್ಟು ಕಷ್ಟ, ಅವನ್ನೆಲ್ಲ ಅದು ಸರ್ಕಾರ ಅವರಿಗೆ 5% ಹಣವನ್ನು ಸೆಸ್ ಅಮೌಂಟಲ್ಲ, ಅದರಲ್ಲಿ 5% ಹಣವನ್ನು ನಿಗದಿ ಮಾಡುತ್ತೆ ಇವ್ರಿಗೋಸ್ಕರ, ಇವರು ಸೌಲಭ್ಯಗಳನ್ನು ಕಲ್ಪಿಸಲಿಕ್ಕೋಸ್ಕರ. TVS ಗಾಡಿ 1.5 ಲಕ್ಷ ರೂಪಾಯಿ ಕೊಟ್ಟು ನಿಮಗೆ ಫಲಾನುಭವಿ ಕೊಟ್ಟರೆ 2 ಚಕ್ರ ಕಿಟ್ ಹಾಕ್ತಾರೆ, ಮನೆಯಲ್ಲಿ ಬೇರೆಯವರೆಲ್ಲ ಯೂಸ್ ಮಾಡ್ತಾರೆ. ಈಗಾಗಲೇ ನನ್ನ ಅನುಭವ. ಎಲ್ಲೆಲ್ಲಿ ಕೊಟ್ಟಿದ್ದೋ ಆ ಲೀಡರ್ಶಿಪ್ ಮಾಡೋಕ್ಕೆ ಲೀಡರ್ ಏನು ಮಾಡ್ತಾರೆ, ಅವ್ರ ಮನೇಲಿ ನೀವು ಮನೆ ಕುತ್ಕೊಂಡಿದ್ವಿ ನಾವು ಓಡಾಡ್ತೀವಿ ಅಂತೇಳಿ 2 ವೀಲ್ ತೆಗೆದುಬಿಟ್ಟು ಓಡಾಡ್ತಾರೆ. ಅದು ತಪ್ಪು. ವಿಕಲಚೇತನರಿಗೆ ಕೊಡ್ತಕ್ಕಂಥದ್ದು ಅವರೇ ಉಪಯೋಗಿಸ್ಬೇಕು. ಆಮೇಲೆ ವಿದ್ಯಾವಂತರಿರ್ತಾರೆ ವಿಕಲಚೇತನರು, ವಿದ್ಯಾಭ್ಯಾಸ ಇರುತ್ತೆ, ಓಡಾಡಲಿಕ್ಕೆ ಅವಕಾಶಗಳು ಸಿಗೋದು. ಈ ವೆಹಿಕಲ್ ತಗೊಂಡು ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ವ್ಯಾಪಾರ ಮಾಡ್ಕೋಬೋದು. ಕಂಪ್ಯೂಟರ್ ನಾಲೆಡ್ಜ್ ಇರುವಂಥವ್ರು ಕಂಪ್ಯೂಟರ್ ಸಿಸ್ಟಮ್ ಇಟ್ಕೊಂಡು ಬೇರೆ ಬೇರೆ ನಿಮ್ಮ ವೃತ್ತಿಗಳ ನಮಗಿಂತ ನೀವೇ ಬಿಟ್ಬಿಡ್ತಾರೆ. ನನಗೆಲ್ಲ ಲೆಕ್ಕ ಆಗುತ್ತೆ. ಬುದ್ಧಿ ಜಾಸ್ತಿ ಇರುತ್ತೆ, ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಂಡು ಬಳಕೆ ಮಾಡಿಕೊಂಡು ನಾವು ಕೊಟ್ಟಂಥ ಈ ವೆಹಿಕಲ್ ಏನಿದೆ ಅದನ್ನು ನಾವು ಉಪಯೋಗಿಸ್ಕೊಳ್ಳಿ, ನಿಮ್ಗೆ ಅನುಕೂಲ ಆಗ್ತದೆ. ಮುಂದಿನ ದಿನಗಳಲ್ಲಿ ಹಂಗೆ ಯೋಚನೆ ಮಾಡ್ಕೊಂಡು ಬಂದಿಲ್ಲ. ಎಲೆಕ್ಟ್ರಿಕ್ ಗಾಡಿ ಕೊಟ್ಟರೆ 200 ಯೂನಿಟ್ ವಿದ್ಯುತ್ ಫ್ರೀ ಸಿಗುತ್ತೆ ಸರ್ಕಾರದಿಂದ. ನೀವು ಚಾರ್ಜ್ ಮಾಡಿಕೊಂಡು
0 1 ರೂಪಾಯಿ ಖರ್ಚಿನಲ್ಲಿ ಓಡಾಟ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈ ಕ್ಲಾಸ್ ಆಯಿತು. ಇನ್ನು 40 ವೆಹಿಕಲ್ ಕೊಡ್ಬೇಕಂತಿದ್ದೀನಿ ಈಗ ತಾಲೂಕು ಪಂಚಾಯತಿ ಅನುದಾನದಲ್ಲಿ. ಆ 40 ವೆಹಿಕಲಲ್ಲಿ ಎಲೆಕ್ಟ್ರಿಕ್ ಗಾಡಿಗಳು ಬುಕ್ ಮಾಡ್ತೀವಿ. ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಈ ಸೈಕಲ್ ಟೈಪ್ ಇರೋದು ಯೂಸ್ ಆಗಲ್ಲ, ಹೆಚ್ಚಿನ ದಿನ ಬಾಳಿಕೆ ಬರೋಲ್ಲ ಅಂತ ನನಗೆ ಅನಿಸ್ತಾ ಇದೆ. ಏನು ಅಂದರೆ ಒಂದು ವರ್ಷ ಇಲ್ಲ 2 ವರ್ಷ ನೀವು ನೀಟಾಗಿ ಮೈಂಟೈನ್ ಮಾಡಿದ್ರೆ ಕ್ವಾಲಿಟಿ ವೆಹಿಕಲ್ 1.5-2 ಲಕ್ಷ ಆಗುತ್ತೆ. ನಾನು 2 ಲಕ್ಷ ಅನಿಸುತ್ತೆ ಎಲೆಕ್ಟ್ರಿಕ್ ಗಾಡಿಗಳನ್ನು ಇವತ್ತೇ ಹೇಳ್ತೀನಿ ನಮ್ಮ ಇಒ ಅವ್ರಿಗೆ. ಏನೇ ಅಂದರೆ ಗಾಡಿಗಳು ಕಮ್ಮಿ ಕೊಡ್ಬೋದು, ಬಟ್ ಆದರೆ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ನೀವು ಓಡಾಡಲಿಕ್ಕೆ ಅನುಕೂಲ ಆಗುತ್ತೆ. ಮಾನ್ಯ ಶಾಸಕರಲ್ಲಿ ವಿನಂತಿ ಕೂಡ ಮಾಡ್ತೀವಿ ನಾವು. ಅವರ ಅನುದಾನದಲ್ಲಿ ಕನಿಷ್ಠ 15 ಲಕ್ಷ ಗರಿಷ್ಠ 25 ಲಕ್ಷದವರೆಗೂ ಕೂಡ ಅಥವಾ ಜಾಸ್ತಿ ಕೂಡ ಅವರು ವಿಕಲಚೇತನಕ್ಕೆ ಖರ್ಚು ಮಾಡಬೇಕು. ಕಳೆದ 7-8 ವರ್ಷಗಳಿಂದ ನಮ್ಮ ತಾಲೂಕಲ್ಲಿ ಅದು ಖರ್ಚಾಗಿಲ್ಲ. ಈ ಬಾರಿ ಆದರೂ ಶಾಸಕರು ಅದನ್ನು ಗಮನಕ್ಕೆ ತಗೊಂಡು ನಮ್ಮ ವಿಕಲಚೇತನಿಗೆ ಅವಶ್ಯಕತೆ ಇರತಕ್ಕಂಥ ಸಲಕರಣೆಗಳು ಮತ್ತು ಸರ್ಜರಿಗಳಿಗೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ಮಾಡಿಕೊಡಲೇಬೇಕು ಅಂತ ಈ ಮೂಲಕ ಅವರಲ್ಲಿ ನಾನು ಒತ್ತಾಯಪೂರ್ವಕ ಮನವಿಯನ್ನು ಮಾಡ್ತೀನಿ. ಹಲವಾರು ಸುಧೀಂದ್ರ ಸ್ವಾಮಿ ವಿವೇಕಾನಂದ ಅಂಗಕೂಟದಲ್ಲಿ ಅಧ್ಯಕ್ಷ ಜವಾಬ್ದಾರಿ ಇದೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.